ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ, ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ, ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಮಹಿಳೆಯರಲ್ಲಿ ಲೈಂಗಿಕವಾಗಿ ಹರಡುವ ರೋಗಗಳ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕ್ಲೌಡ್9 ಹಾಸ್ಪಿಟಲ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪುಷ್ಪಲತಾ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ಈ ಲೈಂಗಿಕ ರೋಗಗಳಂದ್ರೇನು, ಅವು ಯಾವ ರೀತಿ ಹರಡುತ್ತೆ, ಹಾಗೆಯೇ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಹಾಗೆ ಸರ್ವಿಕಲ್ ಕ್ಯಾನ್ಸರ್ಗೆ ಯಾವ ರೀತಿ ಚುಚ್ಚುಮದ್ದು ಇದೆ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ರಿ. ಈ ಸಂಚಿಕೆಯಲ್ಲಿ ಮುಂದುವರೆದು ಮಾತನಾಡೋದಾದರೆ ಮೇಡಮ್, ಹಾಗೆಯೇ ಈಗ ಕೆಲವರಿಗೆ ಸಾಮಾನ್ಯವಾಗಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅದು ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ಕಾರಣ ಏನು ಮೇಡಮ್? ಹಾಗೆಯೇ ಆ ಇನ್ಫೆಕ್ಷನ್ ಆಗೋದ್ರಿಂದ ಈ ಲೈಂಗಿಕ ಸೋಂಕುಗಳು ಬರೋ ಸಾಧ್ಯತೆ ಇರುತ್ತಾ? ಒಂದೇನಂದರೆ ಯೂರಿನ್ ಇದು ಒಂಥರ ಹೌದು ಇಲ್ಲ ಆ ಥರ. ಅಂದರೆ ಯೂರಿನ್ ಇನ್ಫೆಕ್ಷನ್ನು ಲೈಂಗಿಕ ಕಾಯಿಲೆಗಳು ಒಂದೇ ಅಲ್ಲ, ಎರಡು ಕಂಪ್ಲೀಟಾಗಿ ಬೇರೆ ಬೇರೆ. ಆದರೆ ಕೆಲವು ಈ ಲೈಂಗಿಕ ಕಾಯಿಲೆಗಳಿಂದ ಸಿಂಪ್ಟಮಲ್ಲಿ ನಾನು ಆಗಲೇ ಹೇಳ್ದಂಗೆ ವೈಟ್ ಡಿಸ್ಚಾರ್ಜು ಆ ಥರ ಈ ಯೂರಿನ್ ಸಿಂಪ್ಟಮ್ ಕೂಡ ಇರಬಹುದು. ಪದೇ ಪದೇ ಯೂರಿನ್ಗೆ ಹೋಗ್ಬೇಕನ್ಸೋದು, ಅವನ್ನ ಯೂರಿನ್ ಮಾಡುವಾಗ ನೋವಾಗದಿರ್ಬೋದು, ಉರಿ ಆಗದಿರಬಹುದು. ಇದು ಲೈಂಗಿಕ ಕಾಯಿಲೆ ಇದ್ದಾಗಲೂ ಈ ಸಿಂಪ್ಟಮ್ ಬರಬಹುದು. ಆದರೆ ಇದೇನು ಇಲ್ಲದೆ ಬರೀ ಯೂರಿನ್ ಇನ್ಫೆಕ್ಷನಿಂದನೂ ಈ ಸಿಂಪ್ಟಮ್ ಬರಬಹುದು. ಅದು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು. ಯೂರಿನ್ ಇನ್ಫೆಕ್ಷನು ಮತ್ತು ಲೈಂಗಿಕ ಕಾಯಿಲೆ ಎರಡೂ ಒಂದೇ ಅಲ್ಲ, ಎರಡೂ ಬೇರೆ ಬೇರೆ. ಆದರೆ ಲಕ್ಷಣಗಳು ಆರ್ಗನ್ನು ಅಕ್ಕಪಕ್ಕದ ಮನೆ ಥರ. ಅದು ಈ ಗರ್ಭಕೋಶ ವ್ಯಜನ ಎಲ್ಲಿದೆಯೋ ಅದರ ಪಕ್ಕದ್ದೇನೆ ಮೂತ್ರಕೋಶ, ಅದರದ್ದು ಯೂರಿನ್ ಮಾಡೋ ಜಾಗ ಎಲ್ಲ ಅದು ತುಂಬ ಪಕ್ಕದಲ್ಲಿರೋದ್ರಿಂದ ಒಂದರಿಂದ ಒಂದಕ್ಕೆ ಹರಡೋದು ಜಾಸ್ತಿ. ಮತ್ತು ಇದ್ರದ್ದು ಸಿಂಪ್ಟಮ್ ಇದ್ದಾಗ, ಇಲ್ಲಿ ಇನ್ಫೆಕ್ಷನ್ ಇದ್ದಾಗ ಅದರ ಸಿಂಪ್ಟಮ್ಮು, ಇದ್ರದ್ದು ಈ ಕಡೆದ್ರಲ್ಲಿ ಇನ್ಫೆಕ್ಷನ್ ಇದ್ದಾಗ ಈ ಥರ ಸಿಂಪ್ಟಮ್ ಕೂಡ, ಆ ಥರ ಒಂದು ಕನ್ಫ್ಯೂಷನ್ ಆಗೋ ಥರ ಸಿಂಪ್ಟಮ್ಸ್ ಬರೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಥರ ಇದ್ದಾಗ ತೋರಿಸ್ಕೊಂಡ್ರೆ ನಮಗೆ ನೋಡುವಾಗ ಟೆಸ್ಟ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದು ಅಂತ ಹೇಳಿ. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ನೀವು ಕೇಳ್ದಂಗೆ ಕೆಲವು ಸಲ ಪಬ್ಲಿಕ್ ಟಾಯ್ಲೆಟ್ಗಳು ಯೂಸ್ ಮಾಡಿದಾಗ ಬೇರೆಯವ್ರು ಇನ್ಫೆಕ್ಷನ್ ಇರೋರು ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಇವ್ರು ಅದೇ ಟಾಯ್ಲೆಟ್ನ ಸಾಕಷ್ಟು ನೀರು ಹಾಕದೆ ಯೂಸ್ ಮಾಡಿದ್ರೆ ಬರೋ ಚಾನ್ಸಸ್ಸು. ಆ ಒಂದು ವಿಷಯದಲ್ಲಿ ಮಾತ್ರ ಖಂಡಿತ ನಮ್ಮ ಇಂಡಿಯನ್ ಟಾಯ್ಲೆಟ್ ತುಂಬಾ ಒಳ್ಳೆಯದು ಈ ಕಮೋಡಲ್ಲಿ ಆ ಥರ ಇನ್ಫೆಕ್ಷನ್ ಹರಡೋ ಚಾನ್ಸಸ್ ಜಾಸ್ತಿ. ನಮ್ಮ ಇಂಡಿಯನ್ ಟಾಯ್ಲೆಟ್ ಖಂಡಿತ ಅದು ನಮ್ಮ ಇಂಡಿಯನ್ ಟಾಯ್ಲೆಟ್ ತುಂಬಾ ಆ ಥರದ್ರಲ್ಲಿ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆದರೆ ಈಗ ಸಿಟಿನಲ್ಲಿ ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ಇಂಡಿಯನ್ ಟಾಯ್ಲೆಟೇ ಮಾಯ ಆಗಿಬಿಟ್ಟಿದೆ, ಎಲ್ಲ ಕಡೆ ಕಮೋಡ್ ಆಗಿದೆ. ಆ ಥರ ಪಬ್ಲಿಕ್ ಟಾಯ್ಲೆಟ್ ಅಥವಾ ಬಸ್ ಸ್ಟ್ಯಾಂಡು ಹಾಗೆ ಎಲ್ಲರೂ ಟ್ರಾವೆಲ್ ಮಾಡುವಾಗ, ಅಥವಾ ನಾವು ತುಂಬ ಹೊತ್ತು ಯೂರಿನ್ ಮಾಡದೆ ತಡ್ಕೊಂಡ್ರೆ, ಅಯ್ಯೋ ಬೇಡಪ್ಪ ಅಲ್ಲೆಲ್ಲ ಹೋಗೋದು ಕಷ್ಟ, ಬೇಡ ಆ ಥರ ತುಂಬ ಹೊತ್ತು ತಡ್ಕೊಂಡಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಅಥವಾ ನೀರು ಕಮ್ಮಿ ಕುಡಿದ್ರೆ, ನಾವು ಯಾವಾಗಲೂ ಕುಡಿದ್ರೆ ತಾನೇ ನೀರು ಹೋಗಬೇಕು, ಹೌದು, ಅದಕ್ಕೆ ನೀರೇ ಕುಡಿಯೋದು ಬೇಡ ಅಂತ ಕೆಲವರು ಹೊರಗಡೆ ಹೋಗಬೇಕಾಗತ್ತೆ ಅಂತ ನೀರು ಕಡಿಮೆ ಕುಡಿಯೋದು ಕೂಡ ಒಳ್ಳೆಯದಲ್ಲ. ಈ ನಮ್ಮ ಹ್ಯಾಬಿಟ್ಸ್ ಕೂಡ ಕೆಲವು ಸಲ ಯೂರಿನ್ ಇನ್ಫೆಕ್ಷನ್ನು ಬೇಗ ಪದೇ ಬರೋದಕ್ಕೆ ಕಾರಣ ಆಗುತ್ತೆ. ಒಳ್ಳೆಯ ವಿಚಾರ ಹೇಳಿದ್ರಿ ಮೇಡಮ್. ಅಂದರೆ ಲಕ್ಷಣಗಳು ಕೆಲವು ಬಾರಿ ಸೇಮ್ ಇರುತ್ತೆ, ಆದರೆ ಯೂರಿನ್ ಇನ್ಫೆಕ್ಷನ್ನೇ ಬೇರೆ ಮತ್ತು ಈ ಲೈಂಗಿಕ ರೋಗಗಳೇ ಬೇರೆ ಅಂತ ಹೇಳ್ತಾ ಇದ್ದೀರಾ.
ಹಾಗೆ ಮೇಡಮ್, ಈಗ ಸೋಂಕಿದ್ದಂತಹ ಸಂದರ್ಭದಲ್ಲಿ ಇವಾಗ ಸೋಂಕು ಗಂಡುಗಾರಿ ಇರ್ಬೋದು, ಹೆಣ್ಣುಗಾರಿ ಇರ್ಬೋದು, ಅಂತಹ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದು ಸೂಕ್ತನಾ ಹೇಗೆ ಅಂತ ಹೇಳ್ತೀರಾ? ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ಡೆಫಿನೆಟ್ ಆಗಿ ನಮಗೇನಾದರೂ ಒಂದು ಇನ್ಫೆಕ್ಷನ್ ಇದ್ದಾಗ ಮೊದಲು ಅದನ್ನು ತೋರಿಸಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿಕೊಂಡ್ರೆ ಆ ವ್ಯಕ್ತಿಗೂ, ಗಂಡಾಗಲಿ ಹೆಣ್ಣಾಗಲಿ, ಆ ವ್ಯಕ್ತಿಗೂ ಒಳ್ಳೆಯದು. ಆ್ಯಂಡ್ ನಮ್ಮ ಪಾರ್ಟ್ನರ್ಗೆ ನಾವು ಹರಡದೇ ಇರೋ ಥರ ಖಂಡಿತ ಒಂದು ಸಲ ವಾಸಿ ಮಾಡ್ಕೊಂಡ್ಮೇಲೆ ನಂತರ ಅದರಿಂದ ಏನೂ ತೊಂದರೆ ಇರಲ್ಲ. ಮತ್ತು ಕೆಲವು ಸಲ ನಾವು ಒಬ್ಬರು ಬಂದಾಗ, ಈಗ ನನ್ನ ಹತ್ರ ಅಂದರೆ ಹೆಂಡತಿ ಬರ್ತಾರೆ, ನನ್ನ ಗೈನಕಾಲಜಿಸ್ಟ್ ಅದರಿಂದ ಅವರಿಗೆ ಇನ್ಫೆಕ್ಷನ್ ಇರುತ್ತೆ. ಅವ್ರು ಹೇಳ್ತಾರೆ, ಮೇಡಮ್ ನಮ್ಮ ಹಸ್ಬೆಂಡ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಆರಾಮಾಗಿದ್ದಾರೆ. ಆದರೂ ಕೂಡ ನಾವೊಂದು ಎಚ್ಚರಿಕೆ ಕ್ರಮವಾಗಿ ಗಂಡಸರಿಗೂ ಟ್ರೀಟ್ ಮಾಡಿಬಿಡ್ತೀವಿ. ಸೊ ದ್ಯಾಟ್ ಅವರಿಗೆ ಜಾಸ್ತಿ ಇಲ್ಲದೆ ಮೈಲ್ಡಾಗಿ ಇದ್ದರೂ ಕೂಡ ಮತ್ತೆ ಇವರಿಗೆ ಬರದೇ ಇರಲಿ, ಮತ್ತು ಇಬ್ಬರಿಗೂ ಕ್ಲಿಯರ್ ಆಗಲಿ ಅನ್ನೋ. ಯಾಕಂದರೆ ಯಾವಾಗ ನಾವು ಲೈಂಗಿಕ ಸಂಬಂಧದಿಂದ ಬರುವ ಕಾಯಿಲೆಗಳು ಒಬ್ಬರಿದ್ದಾಗ ಇನ್ನೊಬ್ಬರಿಗೆ ಇರೋ ಚಾನ್ಸಸ್ ತುಂಬ ಜಾಸ್ತಿ. ನಾವು ಇದನ್ನು ಪರ್ಟಿಕ್ಯುಲರ್ಲಿ ನಮ್ಮ ಸೊಸೈಟಿಲಿ ನೋಡ್ತೀವಿ. ನಾನು ಹೆಂಡತಿ ಬಂದಿರ್ತಾರೆ, ನಾನು ಬರ್ಕೊಡ್ತೀನಿ ಅವ್ರ ಗಂಡಂಗೂ, ಆದರೆ ಗಂಡ ತೊಗೊಳ್ಳೋದೇ ಇಲ್ಲ. ಹೌದು, ನನಗೇನಿಲ್ಲ, ನಾನು ಯಾಕೆ ತೊಗೋಬೇಕು, ಪ್ರಾಬ್ಲಮ್ ಇರೋದು ನಿನಗೆ, ನೀನು ತಗೋ, ನಂಗೆ ಯಾಕೆ ಮಾತ್ರೆ ತಂದಿದ್ಯಾ, ನಾನು ಯಾಕೆ ನುಂಗಬೇಕು. ಎಷ್ಟು ನಾವು ಅದನ್ನು ಅರ್ಥ ಮಾಡಿಸಿ ಹೇಳಿದ್ರು ಕೂಡ ಅವ್ರಿಗೆ ಒಂದು ಈಗೋ ಬರುತ್ತೆ. ನನಗೇನೋ ಕಾಯಿಲೆ ಇದೆ ಅಂತ ಕೊಟ್ಟಿದ್ದಾರೆ ಅವರು ಮಾತ್ರ, ನನಗೇನಿಲ್ಲ. ಆದರೆ ಹೇಗೆ ಅಂದರೆ ಕೆಲವು ಸಲ ಅವ್ರಿಗೆ ಅಂದರೆ ಸಿಂಪ್ಟಮ್ ಇರಲ್ಲ, ನೋವು, ಉರಿ, ಡಿಸ್ಚಾರ್ಜ್ ಆ ಥರ ಏನು ಇರಲ್ಲ, ಆದರೆ ಇನ್ಫೆಕ್ಷನ್ ಇರುತ್ತೆ. ಅವರು ತಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ 10 ದಿನಕ್ಕೆ ವಾಪಸ್ ಬರ್ತಾರೆ ಇವ್ರು ಮತ್ತು ಅದೇ ಇನ್ಫೆಕ್ಷನಲ್ಲಿ. ಸೊ ಅದು ಒಂದು ಅವ್ರು ಅರ್ಥ ಮಾಡ್ಕೋಬೇಕು. ಅದು ಗಂಡಸಿಗೆ ಕೊಟ್ಟಾಗ ಜೊತೆಲಿ ಹೆಂಡತಿಗೂ ಕೊಡ್ತಾರೆ. ಹೆಂಡತಿಗೆ ಕೊಟ್ಟಾಗ ಯಾವಾಗ ಲೈಂಗಿಕ ಕಾಯಿಲೆಗಳು ಒಬ್ಬರಿಗಿರುತ್ತೆ, ಇಬ್ಬರು ಟ್ರೀಟ್ಮೆಂಟ್ ತೊಗೊಂಡು ಕಂಪ್ಲೀಟ್ ಕ್ಲಿಯರ್ ಮಾಡಿಕೊಂಡ್ರೆ ಮತ್ತೆ ಬರೋದು ಡೆಫಿನೆಟ್ಟಾಗಿ ಅವಾಯ್ಡ್ ಆಗುತ್ತೆ. ಹಾಗೆಯೇ ಮೇಡಮ್, ಇವಾಗ ಮೊದಲೇ ಹೇಳಿದ್ರಿ, ಈಗ ಮಹಿಳೆಯರಿಗೆ ಲೈಂಗಿಕ ಸೋಂಕಿನ ಬಗ್ಗೆ ಕೆಲವರು ತೋರಿಸ್ಕೊಳ್ಳೋದಿಲ್ಲ, ಉದಾಸೀನ ಮಾಡ್ತಾರೆ, ಆಮೇಲೆ ಅವರು ಅಯ್ಯೋ ಏನೂ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ಅಂತಹ ಸಮಯದಲ್ಲಿ ಅವರು ತೋರಿಸ್ಕೊಳ್ದೇ ಇರೋದ್ರಿಂದ, ತಪಾಸಣೆ ಮಾಡಿಸ್ಕೊಳ್ದೇ ಇರೋದ್ರಿಂದ ಯಾವ ರೀತಿ ಅಡ್ಡ ಪರಿಣಾಮ ಬೀರುತ್ತೆ ಅವರ ಆರೋಗ್ಯದ ಮೇಲೆ ಅಂತ ಹೇಳ್ತೀರಾ? ಇದು ತುಂಬಾ ಒಳ್ಳೆ ಪ್ರಶ್ನೆ ಮತ್ತು ಇಂಪಾರ್ಟೆಂಟ್. ಯಾಕಂದರೆ ನಾನು ಹೇಳ್ದಂಗೆ ಈಗ ಕೆಲವು ಬೇಕಾದಷ್ಟಿದೆ ಅಲ್ವಾ ಕಾಯಿಲೆ, ನಾವು ಒಂದಲ್ಲ ಅಂತ ಹೇಳಿದ್ದೀನಿ, 7-8. ಕೆಲವು ತುಂಬ ಸೀರಿಯಸ್ ಆಗಿ ತಿರುಗದೆ ಇರಬಹುದು. ಆದರೆ ಆ ಇನ್ಫೆಕ್ಷನ್ ಅವ್ರಿಗೇ ಕೆಲವು ಸಲ ಉರಿ ತಡೆಯೋಕ್ಕಾಗದೆ ಬರ್ತಾರೆ ಹಾಗೆ. ಮತ್ತು ಇನ್ನೊಂದು ಸಲ ಇನ್ಯಾವುದೋ ಚರ್ಮದಲ್ಲಿ ಬೇರೆ ಎಲ್ಲೋ ನವೆ ಆದಾಗ ಕೊಟ್ಟಿರೋ ಔಷಧಿನೆಲ್ಲ ಅವರವರೇ ಉಪಯೋಗಿಸ್ತಾರೆ. ಡಾಕ್ಟರ್ ಹತ್ರ ಹೋಗಕ್ಕೆ, ಒಂದು ಡಾಕ್ಟರ್ ಹತ್ರ ಬರೋಕ್ಕೆ ಬೇಜಾರು, ಎರಡನೇದು ಪರ್ಟಿಕ್ಯುಲರ್ಲಿ ಈ ಥರ ಜಾಗದಲ್ಲಿ ಇನ್ಫೆಕ್ಷನ್ ಆದಾಗ ನೀವು ಕೈ, ಕಣ್ಣು, ಮೂಗೋದಿಗೆ ಬೇಗ ಬರ್ತಾರೆ. ಹೌದು, ಮುಚ್ಚಿಟ್ಕೋತಾರೆ, ಹೇಳೋದಿಲ್ಲ, ಮುಕ್ತವಾಗಿ ಮಾತಾಡೋದಿಲ್ಲ. ತುಂಬ ನಿಜ. ಯಾವಾಗ ನಮಗೆ ವೈಟ್ ಡಿಸ್ಚಾರ್ಜು ಆ ಜಾಗದಲ್ಲಿ, ಯೂರಿನ್ ಮಾಡೋ ಜಾಗದಲ್ಲಿ ಊರಿನವೇ ಆದಾಗ ತೊಂದರೆ ಇದ್ದರೂ ಅವ್ರು ಬಡಪಟ್ಟಿಗೆ ಬರಲ್ಲ, ಹಾಸ್ಪಿಟ್ಲಿಗೆ ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ಹಾಗೆ ವಾಶ್ ಮಾಡ್ಕೋತಾರೆ, ಅಥವಾ ಇನ್ಯಾವತ್ತೋ ಕೊಟ್ಟಿರೋ ಆಯಿಂಟ್ಮೆಂಟ್ಗಳನ್ನ ಹಚ್ಕೊಂಡು ನೋಡ್ತಾರೆ, ಕೊಬ್ಬರಿ ಎಣ್ಣೆ ಹಚ್ಕೋತಾರೆ, ಏನೆಲ್ಲ ಮಾಡಿ ಯಾವುದೂ ಆಗದೆ ತಡೆಯೋಕ್ಕೆ ಆಗದಿದ್ದಾಗ ಬರ್ತಾರೆ. ಅಷ್ಟು ಈಸಿಯಾಗಿ ಬರಲ್ಲ. ಅದು ಒಂದು ಇಂಪಾರ್ಟೆಂಟ್. ಅಂದರೆ ಉಲ್ಟಾ, ಈ ಜಾಗದಲ್ಲಿ ಇನ್ಫೆಕ್ಷನ್ ಆದರೆ ನೀವು ಬೇಗ ಬರಬೇಕು, ಆದರೆ ಅದನ್ನು ಸಾಕಷ್ಟು ನಿಧಾನ ಮಾಡ್ತಾರೆ. ಅದರಿಂದ ನನಗೆ ನಿಮ್ಮ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ದಯವಿಟ್ಟು ಅದರಲ್ಲಿ ಏನೂ ತಪ್ಪಿಲ್ಲ ಅಥವಾ ಅದರಲ್ಲೇನೋ ಅವಮಾನ ಇಲ್ಲ. ಮತ್ತು ಇನ್ನೊಂದ್ಸಲ ಏನಾಗುತ್ತೆ, ಹತ್ತಿರದಲ್ಲಿ ಲೇಡಿ ಡಾಕ್ಟರ್ ಇರಲ್ಲ, ಅಯ್ಯೋ ಜೆಂಟ್ಸ್ ಡಾಕ್ಟರ್ ತೋರಿಸ್ಕೊಳ್ಳೋದಕ್ಕೂ ನಾಚಿಕೆ ಪಡ್ತಾರೆ. ತುಂಬ ತೋರಿಸೋದು ಬಿಟ್ಬಿಡಿ, ಹೇಳಕ್ಕೇನೆ ನಾಚಿಕೆ. ಅದನ್ನ ಆ ಜಾಗದಲ್ಲಿ ನಂಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆ, ಹೆಂಗೆ ಹೇಳೋದು ಅಂತ. ಆ ಥರ ಎಲ್ಲ ಬೇಕಾದಷ್ಟು ಕಾರಣಗಳಿಂದ ಅದನ್ನು ಅವಾಯ್ಡ್ ಮಾಡಿ ತಳ್ಳೋದೇ ಜಾಸ್ತಿ. ಆದರೆ ಅದು ಎಷ್ಟು ಸೀರಿಯಸ್ ಅಂದರೆ, ಈ ಕಾಯಿಲೆಗಳು ಈಗ ಸಪೋಸ್ ಅಂದ್ಕೊಳ್ಳಿ, ಗರ್ಭಕೋಶದ ಅಂದರೆ ನಾವು ವೆಜೈನ್ ಅಂತ ಕರಿತೀವಿ, ತುದಿನಲ್ಲಿ ಅಲ್ಲಿ ಮಾತ್ರ ಇರೋ ಇನ್ಫೆಕ್ಷನ್ನು ನಿಧಾನಕ್ಕೆ ಗರ್ಭಕೋಶದ ಒಳಗಡೆ ಹೋಗುತ್ತೆ, ಒಳಗಡೆಗೆ ಇನ್ಫೆಕ್ಷನ್ ಹರಡುತ್ತೆ. ಸೊ ಗರ್ಭಕೋಶನ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಅಂದರೆ ಅವೆಲ್ಲ ಅದೇನೊಂದು ಕಂಟಿನ್ಯೂಸ್
ಊರಿಗೆ ಬಂದವಳು ನೀರಿಗೆ ಬರಲ್ವಾ ಆ ಥರ ವೆಜೈನದಲ್ಲಿ ಇರೋದು ಗರ್ಭಕೋಶಕ್ಕೆ ಹೋಗೋಕ್ಕೆ ಎಷ್ಟೊತ್ತು ಬೇಕಲ್ವಾ? ಒಂದಿನ 2 ದಿನದಲ್ಲಿ ಆಗದೆ ಇರ್ಬೋದು. ಬಟ್ ಇವ್ರು ನಿಧಾನಕ್ಕೆ ತಳ್ಳಿದ್ರೆ ಏನಾಗುತ್ತೆ, ಇನ್ಫೆಕ್ಷನ್ ಮೇಲೆ ಮೇಲೆ ಹರಡಿಕೊಂಡು ಇನ್ನೂ ಜಾಸ್ತಿ ಜಾಗಕ್ಕೆ ಹರಡುತ್ತೆ. ಆವಾಗ ಟ್ರೀಟ್ಮೆಂಟ್ ಕೂಡ ಅಷ್ಟು ಸಿಂಪಲ್ ಇರಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇದು ಗರ್ಭಕೋಶನ ಡ್ಯಾಮೇಜ್ ಮಾಡಿದಾಗ ಅವರ ಪೀರಿಯಡ್ಸ್ ಪ್ರಾಬ್ಲಮ್ ಆಗಬಹುದು. ಪ್ರೆಗ್ನೆನ್ಸಿ ನಮಗೆ ತುಂಬ ಬೇಜಾರಾಗೋದು ಏನಂದರೆ, ಇವರು ಮಗು ಆಗ್ತಿಲ್ಲ ಅಂತ ಬಂದಾಗ ಹಿಂದೆ ಈ ಥರ ಇನ್ಫೆಕ್ಷನ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳದೆ ಈಗ ಅದು ಪರ್ಮನೆಂಟ್ ಡ್ಯಾಮೇಜ್ ಆಗಿ ಸರಿನೇ ಮಾಡೋಕ್ಕಾಗದೇ ಇರೋ ಸ್ಥಿತಿನಲ್ಲಿ ಬಂದಿರ್ತಾರೆ. ನಮಗೆ ಬೇಜಾರಾಗುತ್ತೆ, ಅಯ್ಯೋ ಅವತ್ತೊಂದು ತೋರಿಸಿ ಒಂದು ಸಿಂಪಲ್ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಇವತ್ತು ಇವ್ರು ಈ ಸ್ಥಿತಿನೇ ಬರ್ತಿರ್ಲಿಲ್ಲ. ಬಟ್ ಇವಾಗ ನಾನು ಅದಕ್ಕೆ ಏನೂ ಮಾಡೋಕ್ಕೆ ಆಗಲ್ಲ, ಅಂದರೆ ಮಿಸ್ ದ ಬಸ್ ಅಂತ. ಹೌದು, ಆಗ ಹೊಟ್ಟೋಗಿರುತ್ತೆ. ಈಗ ನಾನು ಅದನ್ನು ಏನೂ ಮಾಡೋಕ್ಕಾಗಲ್ಲ. ಆ ಥರ ಮುಂದೆ ಮಕ್ಕಳೇ ಆಗದೇ ಇರುವಂತಹ ಸ್ಥಿತಿ ಬರಬಹುದು. ಅಥವಾ ಇದು ಇನ್ನೂ ಬರ್ತಾ ಈ ಇನ್ಫೆಕ್ಷನ್ಗಳು ಹೇಗೆ ಅಂದರೆ, ಇದೊಂದು HIV ಬೇರೆ ಒಂದಕ್ಕೆ ಒಂದು ಲೀಡ್ ಮಾಡಿ ಇನ್ನೂ ದೊಡ್ಡ ಕಾಯಿಲೆ ಬರಬಹುದು. ಹಾಗಾಗಿ ಯಾವಾಗಲೂ ನೆಗ್ಲೆಕ್ಟ್ ಮಾಡೋದು, ನಮಗೆ ನಾವೇ ಒಂಥರ ಬೀದಿ ಲೋಗ ಮಾರಿನ ಮನೆಗೆ ಕರ್ಕೊಂಡು ಬಂದಂಗೆ. ಹಾಗೆ ಚಿಕ್ಕದರಲ್ಲಿ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಹೋಗೋದನ್ನು ಮತ್ತೆ ಮುಂದೆ ಅದನ್ನು ನಮಗೆ ಏನೂ ತೊಂದರೆ ಕೊಡದೇ ಇರೋ ಥರ ನೋಡ್ಕೊಳ್ಬೋದು. ಅಂದರೆ ಈಗೊಂದು ಸಿಫಿಲಿಸ್, ಅದೇ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ನಮ್ಮ ನರಮಂಡಲನ ತೊಂದರೆ ಮಾಡಿಸುತ್ತೆ. ಅದು ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಲೀಡ್ ಮಾಡುತ್ತೆ. ಬಟ್ ಆ ಸ್ಥಿತಿನಲ್ಲಿ ನಾವು ತುಂಬ ಚೆನ್ನಾಗಿ ಟ್ರೀಟ್ ಮಾಡಲಿಕ್ಕೆ ಆಗಲ್ಲ, ಅಥವಾ ಫುಲ್ ಕಂಪ್ಲೀಟಾಗಿ ಸರಿ ಮಾಡಲಿಕ್ಕೂ ಆಗಲ್ಲ. ಅದೇ ಇನ್ಫೆಕ್ಷನ್ ಶುರುವಿನಲ್ಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಮ್ಮ ಟ್ರೀಟ್ಮೆಂಟ್ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡೋದ್ರಿಂದ ನಮಗೆ ನಾವೇ ಹೆಚ್ಚು ಪ್ರಾಬ್ಲಮ್ಗಳನ್ನ ತರಿಸ್ಕೋತೀವಿ, ಮೋರ್ ಕಾಂಪ್ಲಿಕೇಶನ್ ಮಾಡ್ಕೋತೀವಿ. ಕೆಲವೊಂದು ಸರಿನೇ ಮಾಡೋಕ್ಕಾಗದೇ ಇರೋ ಸ್ಥಿತಿ ಕೂಡ ಹೋಗುತ್ತೆ. ಅದೇನು ಹೇಳ್ತಾರಲ್ವ, ಚಿಕ್ಕದ್ರಲ್ಲಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡು ಅಂತ ಆ ಥರ ಆ ಸ್ಥಿತಿನ ನಾವೇ ತರಿಸ್ಕೋತೀವಿ. ಹಾಗಾಗಿ ದಯವಿಟ್ಟು ಪ್ರಾಬ್ಲಮ್ ಇದ್ದಾಗ ತೋರಿಸ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ವಾಸಿ ಮಾಡಿಕೊಂಡು. ಅಂದರೆ ಅದೇನು ಇಲ್ಲವೇ ಇಲ್ಲಪ್ಪ ಅನ್ನೋದಕ್ಕೆ ಇಷ್ಟೊಂದು ದೊಡ್ಡದಾಗಿ ಹೇಳಿದ್ರು ಅಂತಾರೆ, ಆದರೆ ಅಷ್ಟು ಚಿಕ್ಕದನ್ನ ಟ್ರೀಟ್ಮೆಂಟ್ ಮಾಡಿದಾಗ ಅಷ್ಟೇ ಈಸಿಯಾಗಿ ಹೊರಟು ಹೋಗುತ್ತೆ. ಹೌದು, ತೊಂದರೆನೂ ಕಾಣಲ್ಲ. ಯಾಕೆಂದರೆ ಮೇಡಮ್, ಕೆಲವು ಬಾರಿ ಎಜುಕೇಟೆಡ್ ಆಗಿದ್ರೂ ಸಹ ಇದನ್ನ ಹೇಳೋದಕ್ಕೂ ಕಷ್ಟ ಆಗುತ್ತೆ ಅವ್ರಿಗೆ. ಖಂಡಿತ ಮೇಡಮ್, ನಾವೇನು ಹಳ್ಳಿಯವರು ಅಥವಾ ಓದಿಲ್ದೇ ಇರೋರು ನೆಗ್ಲೆಕ್ಟ್ ಮಾಡ್ತಾರೆ, ಓದೋರು ಆ ಥರ ಇಲ್ಲವೇ ಇಲ್ಲ. ಬೇಸಿಕಲಿ ಲೇಡೀಸ್ಗೆ ಈ ಜಾಗದಲ್ಲಿದ್ದು ಇನ್ಫೆಕ್ಷನ್ಗಳನ್ನ ತೋರಿಸ್ಕೊಳ್ಳೋಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ, ಅವಾಯ್ಡ್ ಮಾಡ್ತಾರೆ. ತೀರಾ ಆಗದೆ ಇದ್ದಾಗ ಮತ್ತು ಕೆಲವು ಸಲ ಏನಾಗುತ್ತೆ, ಒಂದು 4 ದಿನ ತೊಂದರೆ ಅನಿಸುತ್ತೆ, ಆಮೇಲೆ ಅಂತಾನೆ ಏನೋ ಚೂರು ಕಡಿಮೆ ಆಯಿತು ಅನಿಸುತ್ತೆ, ಕಡಿಮೆ ಆಗೋಯ್ತು ಬಿಡು ಅಂತ ಮತ್ತೆ ಯಾಕೆ ಹೋಗೋದು, ನಿಲ್ಲಿಸ್ಬಿಡ್ತಾರೆ. ಮತ್ತು ಇನ್ಯಾವತ್ತೂ ಆದಾಗ ಅವತ್ತೊಂದು 2 ದಿನ ಇದು ಹೋಯ್ತಲ್ವ, ಸೊ ಕಾಯೋಣ, ಈ ಸಲಿನೂ ಒಂದು 4 ದಿನ ಆದಮೇಲೆ ಹೊರಟೋಗ್ಬೋದು. ಈ ಮೆಂಟಾಲಿಟಿಲಿ ತುಂಬ ತಳ್ಳಿ ನಿಧಾನ ಮಾಡ್ತಾರೆ. ಅದು ಆಗಬಾರ್ದು. ಇದ್ರೆ ತೋರಿಸ್ಕೊಳ್ಳಿ, ಸಿಂಪಲ್ ಆಗಿರೋ ತುಂಬಾ ಒಳ್ಳೆಯದು. ಅಷ್ಟೇ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಮುಗಿದು ಹೋಗುತ್ತೆ. ಮೇಡಮ್, ನೀವು ಇವಾಗ ಹೇಳ್ತಾ ಇದ್ರಿ, ಇವಾಗ ಕೆಲವ್ರಿಗೆ ಮೊದಲು ಬಂದಿತ್ತು ಯೂರಿನ್ ಅಥವಾ ಇನ್ಫೆಕ್ಷನ್ ಆಗಿತ್ತು, ಅದನ್ನ ತೋರಿಸ್ಕೊಳ್ದೇನೆ ಅವ್ರಿಗೆ ಮುಂದೆ ಮಕ್ಕಳಾಗೋ ಸಾಧ್ಯತೆಯೂ ಇಲ್ದಿದ್ದಂಗೆ ಆಗುತ್ತೆ ಅಂತ. ಅಂತಹ ಕೆಲವು ಉದಾಹರಣೆ ಹೇಳ್ಬೋದೇ ಯಾವುದಾದ್ರೂ ಒಂದು? ಹಾಂ, ಪರ್ಟಿಕ್ಯುಲರ್ಲಾಗಿ ಇವಾಗ ನೋಡಿ, ಗೊನೋರಿಯಾ ಅಂತ ಕಾಯಿಲೆ, ಅದು ಬರೋದೇನೋ ಆ ಜಾಗದಲ್ಲಿ ಸ್ವಲ್ಪ ವಾಯ್ ಡಿಸ್ಚಾರ್ಜ್ ಇರುತ್ತೆ, ಸ್ವಲ್ಪ ನಾವೇ ಕಡ್ತಾ ಅಷ್ಟೇ ಇರುತ್ತೆ. ಅದು ಹಿಂಗೇನ ಹೇಳ್ದಂಗೆ ಬರುತ್ತೆ ಹೋಗುತ್ತೆ ಆ ಥರ. ಅದೇ ನಾವು ಟೆಸ್ಟ್ ಬಂದಾಗ ನಮಗೆ ನೋಡುವಾಗ ಅದರದ್ದು ಕಲರು ನೋಡುವಾಗ ಒಂದು ಡೌಟ್ ಬರುತ್ತೆ. ಅದನ್ನು ಚಿಕ್ಕ ಸ್ವಾಬಲ್ ಟೆಸ್ಟ್ ಮಾಡಿ ಕಳಿಸ್ತೀವಿ. ಅದಕ್ಕೆ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟು ಇದೆ, ನೀಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ವಾಸಿನೂ ಆಗುತ್ತೆ. ಅದು ನೆಗ್ಲೆಕ್ಟ್ ಆಯಿತು ಅಂತ ಅಂದ್ಕೊಂಡ್ರೆ ಅದು ಗರ್ಭಕೋಶದ ಒಳಗಡೆ ಹರಡಿದಾಗ ಅದು ಒಳಗಡೆ ಲೇಯರ್ನ, ಗರ್ಭಕೋಶದ ಲೇಯರ್ನ ಪರ್ಮನೆಂಟಾಗಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಆಗ ಅವ್ರಿಗೆ ಅದು ಪ್ರೆಗ್ನೆನ್ಸಿ ಆಗೋದಕ್ಕೆ, ಅವ್ರು ಆಗ ಮದುವೆ ಎಲ್ಲ, ಆಮೇಲೆ ಇನ್ಫೆಕ್ಷನ್ ವಾಸಿ ಆಗುತ್ತೆ, ಯಾವಾಗಲೂ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಹೊರಟು ಹೋಗಿರುತ್ತೆ, ಎಲ್ಲ ಆಗುತ್ತೆ. ಆದರೆ ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳೋ ಅಷ್ಟೊತ್ತಿಗೆ ಡ್ಯಾಮೇಜ್ ಆಗೋಗಿರುತ್ತೆ ಗರ್ಭಕೋಶದಲ್ಲಿ. ಆಮೇಲೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆದಾಗ ತೋರಿಸಿರ್ತಾರೆ, ಮಾತ್ರೆ ತೊಗೊಂಡಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಡಿಲೇ ಆಗಿರುತ್ತೆ.
ಆಗ ಇನ್ಫೆಕ್ಷನ್ ಆಗಿ ತಾನಾಗೆ ಇವರು ತಳ್ಳಿ ಆಮೇಲೆ ಯಾವಾಗಲೂ ಒಂದು ಸಲ ಅಯ್ಯೋ ನಾವು ಅವ್ರು ಕೇಳುವಾಗಲೇ ಹೇಳ್ತಾರೆ, ಮೇಡಮ್ 2 ವರ್ಷದಿಂದ ಇದೆ, ಆಗುತ್ತೆ ಬರುತ್ತೆ ಈ ಸಲ ತುಂಬ ಜಾಸ್ತಿ ಆಯಿತು ಅದಕ್ಕೆ ಬಂದೆ. ಆ ಥರ ಡಿಲೇ ಮಾಡಿರ್ತಾರೆ. ಅವಾಗೇನಾಗಿರುತ್ತೆ, ಗರ್ಭಕೋಶದ ಒಳಗಡೆ ಲೇಯರ್ಗಳು ಡ್ಯಾಮೇಜ್ ಆಗೋಗಿರುತ್ತೆ. ಅವಾಗ ಅದರದ್ದು ಸೀರಿಯಸ್ನೆಸ್ ಅವ್ರಿಗೆ ಗೊತ್ತಾಗಲ್ಲ. ನಾವು ವಾಸಿನೂ ಮಾಡಿರ್ತೀವಿ, ಮುಗ್ದೋಗುತ್ತೆ. ನೆಕ್ಸ್ಟ್ ಅವ್ರಿಗೆ ಮದುವೆ ಆಗಿ ಅಥವಾ ಒಂದು ಮಗು ಆಗಿರುತ್ತೆ, 2ನೇ ಮಗುಗೆ ಬಂದಿರ್ತಾರೆ, ಆವಾಗ ಆಗ್ತಾ ಇರಲ್ಲ. ಆಗ ಗರ್ಭಕೋಶದಲ್ಲಿ ಆಗಿರೋ ಡ್ಯಾಮೇಜ್ನ ನಾವು ವಾಪಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದಕ್ಕೆ ನಿಜವಾಗ್ಲೂ ಸೀರಿಯಸ್ ಪ್ರಾಬ್ಲಮ್ ಆಗ್ಬೋದು. ಹಾಗೆಯೇ ಈಗ ಈ ಮುಟ್ಟುನು ಸಹ ಈ ಸೋಂಕಿಗೆ ಕಾರಣ ಆಗ್ಬೋದಾ ಮಹಿಳೆಯರಲ್ಲಿ? ಮುಟ್ಟು ಸೋಂಕಾಗಲ್ಲ, ಆದರೆ ಬ್ಲಡ್ ಯಾವಾಗಲೂ ಯಾವುದೇ ಇನ್ಫೆಕ್ಷನ್ಗೆ ಅಥವಾ ಬ್ಯಾಕ್ಟೀರಿಯಾಗೆ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಅದೊಂದು ಫುಡ್ ಥರ, ಮೃಷ್ಟಾನ್ನ ಭೋಜನ ಕೊಟ್ಟಂಗೆ ಬ್ಲಡ್ಗೆ, ಯಾವುದೇ ಇನ್ಫೆಕ್ಷನ್ಗೆ. ಅದರಿಂದ ಪೀರಿಯಡ್ಸ್ ಟೈಮಲ್ಲಿ ಹೈಜಿನ್ನು ಚೆನ್ನಾಗಿಟ್ಕೊಳ್ಳೋದು. ನಾವೇನಾದರೂ ಕ್ಲಾತ್ ಯೂಸ್ ಮಾಡ್ತಿದ್ರೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಾಕೋದು, ಮತ್ತು ಒಂದೇ ಬಟ್ಟೆನ 3 ಅಥವಾ 4 ಸಲ ಅಷ್ಟು ಯೂಸ್ ಮಾಡಿ ಎಷ್ಟು ಬೇರೆ ಬೇರೆ ಬಟ್ಟೆ ಯೂಸ್ ಮಾಡೋದು. ಮತ್ತು ಅದು ನೆರಳಲ್ಲೇ ಒಣಗಾಕಿ ಅದನ್ನು ಆ ಥರ ಬಟ್ಟೆನ ಯಾರು ಕಾಣೋ ಥರ ಹಾಕ್ತಾರೆ ಅಂತ ಎಲ್ಲೋ ಬಚ್ಚಿಟ್ಬಿಡೋದು. ಇನ್ನು ಫುಲ್ ಒಣಗದೇ ಇದ್ದಾಗ ಹಾಗೆ ಸುತ್ತಬಿಟ್ಟು ಮುಂದ್ಲ ತಿಂಗಳ ತನಕ ಯಾವುದೋ ಸಂದಿನಲ್ಲಿ ತುರ್ಕೋದು, ಇದೆಲ್ಲ ನಮ್ಮ ಈ ಥರ ಇನ್ಫೆಕ್ಷನ್ಗೆ ಕಾರಣ ಜಾಸ್ತಿ ಆಗುತ್ತೆ. ಸೊ ನೀಟ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಈ ಥರದನ್ನು ಅವಾಯ್ಡ್ ಮಾಡಿ. ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್. ಹಾಗೆಯೇ ಈಗ ಚಿಕಿತ್ಸೆ ಬಗ್ಗೆ ಮಾತಾಡೋದಾದರೆ ಯಾವೆಲ್ಲ ರೀತಿಯ ಪರೀಕ್ಷೆಗಳನ್ನ ಮಾಡಿಸ್ಬೇಕು, ಹಾಗೆಯೇ ಯಾವ ರೀತಿಯ ಚಿಕಿತ್ಸೆಗಳು ಸಿಗುತ್ತೆ ಅಂತ ಹೇಳ್ತೀರಾ? ಡೆಫಿನೆಟಾಗಿ ಫಸ್ಟು ಡಯಾಗ್ನೋಸಿಸ್ ಕೂಡ ಏನು ತುಂಬ ಕಾಂಪ್ಲಿಕೇಶನ್ ಇಲ್ಲ, ಅಥವಾ ದೊಡ್ಡ ಟೆಸ್ಟ್ಗಳು MRI ಅದೆಲ್ಲ ಇಲ್ಲ, ಏನು ಬೇಕಾಗಲ್ಲ. ಸಿಂಪಲ್ಲಾಗಿ ಒಂದು ಡಾಕ್ಟರ್ ಪರೀಕ್ಷೆ ಮಾಡೋದು. ಕೆಲವು ಹೇಳ್ದಂಗೆ ಇದು ಬೇಕಾದಷ್ಟು ಕಾಯಿಲೆ ಎಲ್ಲದಕ್ಕೂ ಒಂದೇ ಟೆಸ್ಟ್ ಇಲ್ಲ, ಒಂದೊಂದಕ್ಕೆ ಒಂದೊಂದು ಟೆಸ್ಟ್ ಥರ ಇರುತ್ತೆ. ಅಂದರೆ ಲಕ್ಷಣಗಳ ಮೇಲೆ ಚಿಕಿತ್ಸೆನೂ ಅಥವಾ ಪರೀಕ್ಷೆನೂ ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ಎಲ್ಲನೂ ಬ್ಲಡ್ ಟೆಸ್ಟ್ ಆಗ್ಬೋದು, ಅಥವಾ ನಾನು ಹೇಳ್ದಂಗೆ ಸ್ವ್ಯಾಬ್ ಟೆಸ್ಟ್, ಆ ಡಿಸ್ಚಾರ್ಜ್ನ ಒಂದು ಸ್ವ್ಯಾಬಲ್ಲಿ ಚೆಕ್ ಮಾಡ್ಕೊಳ್ಳೋದು. ಈ ಥರ ಸಿಂಪಲ್ ಟೆಸ್ಟ್ಗಳಲ್ಲೇ ನಾವು ಕಂಡುಹಿಡಿಬೋದು. ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂಗೆ. ಒಂದು ಗೊನೋರಿಯಾ ಆದರೆ ಅದಕ್ಕೆ ಸಂಬಂಧಪಟ್ಟ ಆ್ಯಂಟಿಬಯೋಟಿಕ್, ಸಿಫಿಲಿಸ್ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಪೆನ್ಸಿಲಿನ್, ಕ್ಲಮೈಡಿಯಾ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ. ಹಾಗೆ ಯಾವ ಕಾಯಿಲೆ ಇನ್ಫೆಕ್ಷನ್ ಇದೆ ಅನ್ನೋದು ನೋಡಿದ್ರೆ ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಇದರಲ್ಲಿ ಕೆಲವು ಕಾಯಿಲೆನ ನಾವು 100% ಸಂಪೂರ್ಣವಾಗಿ ಗುಣ ಮಾಡಬಹುದು. ಇನ್ನು ಕೆಲವನ್ನ ಗುಣ 100% ಮಾಡೋಕ್ಕಾಗದಿದ್ರು, ಲೈಕ್ ಫಾರ್ ಎಕ್ಸಾಂಪಲ್ HIV ಅಂತ ಇಟ್ಕೊಳ್ಳಿ, 100% ಆಯಿತು ಅಂತ ಆಗದಿದ್ರು ನಾವು ತುಂಬ ಚೆನ್ನಾಗಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತಕ್ಕೆ ಆದಷ್ಟು ಇನ್ನೊಬ್ಬರಿಗೆ ಹರಡೋ ಸಿಂಪ್ಟಮ್ ರೇಟ್, ಇವಾಗ ನಮಗೆ ಬೇಗ ಇನ್ನೊಬ್ಬರಿಗೆ ಕೊಡೋದನ್ನು ಇನ್ಫೆಕ್ಷನ್ ರೇಟ್ನ ಕಡಿಮೆ ಮಾಡಿದ್ರೆ ಒಬ್ಬರಿಂದೊಬ್ಬರಿಗೆ ಹರಡುವ ಚಾನ್ಸಸ್ಸು ಕಡಿಮೆ ಇರುತ್ತೆ. ಆ ಥರ ಮತ್ತು ಅವರು ಕೂಡ ಆರೋಗ್ಯವಾಗಿ ನಾರ್ಮಲ್ ಲೈಫ್ನ ಲೀಡ್ ಮಾಡೋ ಅಷ್ಟು ಚೆನ್ನಾಗಿ ನಾವು ಅವ್ರನ್ನ ಕಂಟ್ರೋಲ್ ಮಾಡಬಹುದು. ಸೊ ಹಾಗಾಗಿ ಟ್ರೀಟ್ಮೆಂಟ್ ಡೆಫಿನೆಟಾಗಿ ಎಲ್ಲದರಲ್ಲೂ ಇದೆ. ಒಂದಕ್ಕೆ ಫುಲ್ ಟ್ರೀಟ್ಮೆಂಟ್ ಇದೆ, ಕೆಲವರಿಗೆ ಚೆನ್ನಾಗಿ ಕಂಟ್ರೋಲ್ ಮಾಡುವಷ್ಟು ಟ್ರೀಟ್ಮೆಂಟ್ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟ್. ಈಗ ಸಾಮಾನ್ಯವಾಗಿ ಇಂತಹ ಸೋಂಕು ಬಂದಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ನ ಎಷ್ಟು ದಿನಗಳವರೆಗೆ ಅಂತ ನೀಡೋ ಸಾಧ್ಯತೆ ಇರುತ್ತಾ? ಈಗ ನಾ ಹೇಳಿದೆ, ಒಂದು ಟ್ರೈಕೋಮೊನಲ್ ಅಂದರೆ ಫಂಗಲ್ ಇನ್ಫೆಕ್ಷನ್ಗೆ ಎಷ್ಟು ಸಲ ಒಂದೇ ದಿನ ಟ್ರೀಟ್ಮೆಂಟ್ ಕೊಡ್ತೀವಿ, ಕೆಲವು ಸಲ 3 ದಿನ ಅಥವಾ 1 ವಾರ. ಗೊನೋರಿಯಾ ಅಂತ ಬಂದರೆ ಅದಕ್ಕೆ 1 ವಾರ ಕೊಡ್ತೀವಿ ಅಷ್ಟೇ. ಆದರೆ ಅದೇ ರೀತಿ HIV ಬಂದರೆ 1 ವಾರ ಅಲ್ಲ, ಹೆಚ್ಚು ಕಮ್ಮಿ ಲೈಫ್ ಲಾಂಗ್. ಸೊ ಯಾವ ಕಾಯಿಲೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಅಷ್ಟು. ಈ ಹರ್ಪಿಸ್, ಜೆನೈಟಲ್ ಹರ್ಪಿಸ್ ಅಂತ ಬರುತ್ತೆ. ಸೊ ಹಾಗೆ ಒಂದೊಂದು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ, ಔಷಧಿನೂ ಬೇರೆ, ಕೊಡುವ ಟೈಮ್ ಡ್ಯೂರೇಷನ್ 1 ವಾರ, ತಿಂಗಳು, 6 ತಿಂಗಳು, 2 ವರ್ಷ, ಆ ಥರ ಬೇರೆ ಬೇರೆ ಥರ ಇರುತ್ತೆ. ಮೇಡಮ್, ಇದು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಗುಣಮುಖವಾಗಿರುತ್ತೆ, ಅದು ಮತ್ತೆ ಬರೋ ಸಾಧ್ಯತೆ ಇರುತ್ತಾ? ಈಗ ಒಂದ್ಸಲ ಬಂತು, ನನಗೆ ಟ್ರೀಟ್ಮೆಂಟ್ ತೊಗೊಂಡೆ, ಫುಲ್ ವಾಸಿ ಆಯಿತು, ಮತ್ತಿನ್ಯಾವತ್ತೂ ಬರಲ್ಲ ಅಂತ ಯಾರು ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಅಲ್ವಾ?
ಮತ್ತು ಇವಾಗ ನಾನು ಹೇಳಿದೆ ಇನ್ನೊಂದು ಸಲ ಅವ್ರು ಇನ್ನೊಂದು ಇನ್ಫೆಕ್ಷನ್ ಇರೋರ ಹತ್ರ ಸಂಬಂಧ ಮಾಡಿದಾಗ ಮತ್ತೆ ಬಂದೇ ಬರುತ್ತೆ ಅಲ್ವಾ. ಕೇರ್ ತಗೊಂಡ್ರೆ ಬರಲ್ಲ, ಇಲ್ಲದಿದ್ದರೆ ಬರುವ ಚಾನ್ಸಸ್ ಇದ್ದೇ ಇರುತ್ತೆ. ಒಂದ್ಸಲ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಮತ್ತೆ ನಿಂಗೆ ಇನ್ಯಾವತ್ತೂ ಬರಲ್ಲ ಆ ಥರ ಇಲ್ಲ, ಬರೋ ಚಾನ್ಸಸ್ ಖಂಡಿತ ಇದೆ. ಮೇಡಮ್, ಇವಾಗ ಕೆಲವರು ಅಂದರೆ ಪತ್ನಿ ಇದ್ರೂ ಸಹ ಇನ್ನೊಬ್ಬರ ಜೊತೆ ಲೈಂಗಿಕ ಸಂಪರ್ಕ ಮಾಡ್ತಾರೆ, ಅಂದರೆ ಅವ್ರಿಗೂ ಏನೂ ಸಮಸ್ಯೆ ಇರಲ್ಲ, ಇವ್ರಿಗೂ ಏನೂ ಸಮಸ್ಯೆ ಇರೋದಿಲ್ಲ. ಅಂತಹ ಸಮಯದಲ್ಲಿ ಅವ್ರು ಯಾವ ರೀತಿ ಕೇರ್ ಮಾಡಬೇಕು ಅಂತ ಹೇಳ್ತೀರಾ? ಒಂದು ನಾ ಹೇಳ್ದಂಗೆ ಒಬ್ಬರೇ ಪಾರ್ಟ್ನರು ಖಂಡಿತ ಎಲ್ಲ ದೃಷ್ಟಿಯಿಂದನೂ ನಾವು ಅದನ್ನು ಪಾಲಿಸ್ಬೇಕು. ಹೌದು, ಅದು ಒಂದು. ಈಗ ಆ ಥರ ಇದ್ದಾಗ ಇನ್ಫೆಕ್ಷನ್ ಇಲ್ಲದೇ ಹೋದರೆ ತೊಂದರೆ ಇಲ್ಲ. ಆದರೆ ಈಗ ಸಪೋಸ್ ಹೆಂಡತಿ ಬಿಡಿ, ಈಗ ಅವರು ಇನ್ನೊಬ್ಬರ ಜೊತೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅವರಿಂದ ಇವ್ರಿಗೆ ಬರುತ್ತೆ. ಸೊ ಒಂದು ಸಲ ಸಂಬಂಧ, ಲೈಂಗಿಕ ಸಂಬಂಧದಲ್ಲಿ ಯಾರಿಗೆ ಇನ್ಫೆಕ್ಷನ್ ಇದ್ರೂ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅವರಿಂದ ಈ ಹೆಂಡತಿಗೆ, ಇವರಿಂದ ಈ ಗಂಡಸಿಗೆ, ಈ ಗಂಡಸಿಂದ ಈ ಹೆಂಡತಿಗೆ. ಸೊ ಅದೊಂಥರ ಚೈನ್ ರಿಯಾಕ್ಷನ್. ಒಬ್ರಿಗೆ ಬಂದ ತಕ್ಷಣ ಅಲ್ಲಿಗೆ ಸ್ಟಾಪ್ ಇಲ್ಲ, ಅದು ಒಬ್ಬರಿಂದ ಒಬ್ರಿಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಆ ದಿಟ್ಟಿನಲ್ಲಿ ಎಚ್ಚರಿಕೆ ತಗೊಳ್ಳೋದು 100% ಆಗುತ್ತೆ. ಹಾಗೆಯೇ ಈಗ ಈ ಸೋಂಕು ಹರಡದಂತೆ, ಲೈಂಗಿಕ ಸೋಂಕು ಹರಡದಂತೆ ಏನೆಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತೀರಾ? ಅದರಲ್ಲಿ ಹೆಚ್ಚಂತಲ್ಲ, ಒಂದು 100% ಬೇಕಂದರೆ ಇನ್ಫೆಕ್ಷನ್ ಇರೋರ ಜೊತೆ ಲೈಂಗಿಕ ಸಂಬಂಧ ಇಟ್ಕೊಳ್ದೇ ಇರೋದೇ 100%. ಅದು ಬಿಟ್ಟರೆ ಕಾಂಡಮ್ ಯೂಸ್ ಮಾಡೋದ್ರಿಂದ ನಾವು ಕಡಿಮೆ ಮಾಡ್ಬೋದಷ್ಟೇ ಹೊರತು 100% ಕೊಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಟಾಗಿ ಕಡಿಮೆ ಮಾಡಿ. ಇನ್ನೊಂದು ಹೇಳ್ದಂಗೆ ವ್ಯಾಕ್ಸಿನೇಷನ್, ಅಂದರೆ ಇದು ಪುರುಷರಲ್ಲೂ ಅಷ್ಟೇ ಪ್ರಮಾಣದಲ್ಲಿ ಬರುತ್ತೆ, ಮಹಿಳೆಯರಲ್ಲೂ ಅಷ್ಟೇ ಪ್ರಮಾಣದಲ್ಲಿ ಬರುತ್ತೆ. ಇದರಲ್ಲಿ ಇಬ್ರಿಗೂ ಬಂದೇ ಬರುತ್ತೆ. ಹೌದು, ಅದರಲ್ಲಿ ಏನು ದೇವರು ಇವರಿಗೆ ಕಮ್ಮಿ ಜಾಸ್ತಿ ಮಾಡಿಲ್ಲ. ಉತ್ತಮವಾದ ವಿಚಾರಗಳನ್ನ ಹೇಳಿದ್ದೀರಾ ಮೇಡಮ್. ಹಾಗೆಯೇ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಏನು ಸಲಹೆ ಸಂದೇಶಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಪ್ರೀತಿಯ ಕೇಳುಗರಿಗೆ ಇದರಲ್ಲಿ ಬಹುಶಃ ನಾನಿಷ್ಟು ಹೇಳಿರೋದ್ರಲ್ಲೇ ಎಲ್ಲ ಕವರ್ ಆಗೋಗಿದೆ. ಆದರೂ ಒಂದು ಸಮ್ಮರೈಸ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಒಂದು ಒಳ್ಳೆ ಲೈಫ್ ಸ್ಟೈಲ್, ಒಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದು, ಹೆಲ್ತಿಯಾಗಿ ಇರೋದು, ಹೈಜೀನ್ ಅಂದರೆ ನಮ್ಮ ಕ್ಲೆನ್ಲಿನೆಸ್ ಕಡೆ ಗಮನ ಕೊಡೋದು, ಏನಾದರೂ ಒಂದು ಸಣ್ಣ ಸಿಂಪ್ಟಮ್ ಬಂದಾಗ ನೆಗ್ಲೆಕ್ಟ್ ಮಾಡದೆ ತೋರಿಸ್ಕೊಂಡು ಅದನ್ನು ಸರಿಯಾಗಿ ವಾಸಿ ಮಾಡ್ಕೊಳ್ಳೋದು. ಇದರಲ್ಲಿ ಏನು ದೊಡ್ಡ ದೊಡ್ಡ ವಿಷಯಗಳಿಲ್ಲ, ಸಿಂಪಲ್ ಥಿಂಗ್ಸೇ. ಆದರೆ ಅದನ್ನು ನಾವು ಅನುಷ್ಠಾನಕ್ಕೆ ತಂದರೆ, ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸಿಂಪಲ್ಲಾಗೇ ಕಾಣುತ್ತೆ, ಮತ್ತು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಇರೋದಿಲ್ಲ. ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ, ಏನು ಮಹಾ ಬಿಡು ಅಂತ ಮಾಡಿಕೊಂಡಾಗ ಚಿಕ್ಕದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ, ಅಥವಾ ಒಂದು ಅಂದರೆ ಗಂಡ ಹೆಂಡತಿ ಮಧ್ಯ ಗೋಡೆಯಾಗಿ ಬಂದು ನಿಲ್ಲತ್ತೆ, ಒಂದು ಸಂಸಾರ ಒಡಿಬಹುದು. ಅಂದರೆ ಕಾನ್ಸಿಕ್ವೆನ್ಸು ಯಾವಷ್ಟು ದೊಡ್ಡದ ಮಟ್ಟಿಗೂ ಆಗಬಹುದು. ಅದೇ ಏನೂ ಇಲ್ಲದಂಗೆ ಚಿಕ್ಕದಾಗಿರೋ, ಅಕಸ್ಮಾತ್ ನಾನು ಹೇಳ್ತಿರೋದು ಒಂದು ಇನ್ಫೆಕ್ಷನ್ ಆಯಿತು ಅಂದರೂ ಅದನ್ನು ಸಿಂಪಲ್ಲಾಗಿ ಸಾಲ್ವ್ ಮಾಡ್ಕೊಂಡು ಚೆನ್ನಾಗೂ ಇರಬಹುದು, ಅಥವಾ ಅದೇ ಒಂದು ದೊಡ್ಡದಾಗಿ ಬೆಳೆದು ನಮ್ಮ ಲೈಫನ್ನು ಹಾಳು ಮಾಡೋ ಸ್ಥಾನಕ್ಕೂ ಹೋಗ್ಬೋದು. ಅಂದರೆ ಗಂಡ ಹೆಂಡತಿ ಇಬ್ಬರು ಸಹಕಾರನೂ ಬೇಕು, ಯಾಕೆಂದರೆ ಚಿಕಿತ್ಸೆನ ಇಬ್ಬರೂ ಸಹ ಪಡ್ಕೋಬೇಕು. ಕರೆಕ್ಟ್. ಹೋದಾಗ ಇಬ್ರಿಗೂ ಕೊಟ್ಟರೆ, ಇಬ್ಬರು ಕೂಡ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡು ವಾಸಿ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಮುಗಿದೋಗಿತ್ತು, ಸಾಲ್ವ್ ಆಯಿತು, ಮತ್ತು ಇನ್ಯಾವ ತೊಂದರೆ ಇಲ್ದಂಗೆ ಆಗುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಿ ಮತ್ತೆ ಇನ್ಫೆಕ್ಷನ್ ಬರೆಸ್ಕೊಂಡು ದೊಡ್ಡ ಪ್ರಾಬ್ಲಮ್. ಇವತ್ತು ಮಗು ಆಗದೇ ಇದ್ದರೆ ಅದೇ ಒಂದು ಫ್ಯಾಮಿಲಿನಲ್ಲಿ ದೊಡ್ಡ ವಿಷಯವಾಗಿ ಸಂಸಾರ ಒಡೆಯೋ ತನಕ ಬರುತ್ತೆ, ಅಥವಾ ಅದೇ ಒಂದು HIV ಆದಾಗ ಅದು ಇನ್ನೊಂದು ಸಂಸಾರ ಒಡೆಯೋ ಥರ. ಅಂದರೆ ಚಿಕ್ಕದ್ರಲ್ಲೇ ನಾವು ಅದನ್ನು ಕರೆಕ್ಟ್ ಅಡ್ರೆಸ್ ಮಾಡಿ ಸರಿಯಾಗಿ ವಾಸಿ ಮಾಡಿಕೊಂಡಾಗ ಅಷ್ಟೇ ಸಿಂಪಲ್ಲಾಗಿ ಕಾಣುತ್ತೆ. ಇಲ್ಲದಿದ್ದರೆ ನಮ್ಮ ಸಂಸಾರನ ಹಾಳು ಮಾಡೋ ತನಕನೂ ಹೋಗುತ್ತೆ. ಹಾಗಾಗಿ ಬೇಕಾಗಿರೋದು ನಮ್ಮ ನೈತಿಕವಾದ ಒಂದು ಜೀವನ ಪದ್ಧತಿ, ಕೇರು, ಸ್ವಲ್ಪ ಹೈಜೀನು, ಮತ್ತು ಸ್ವಲ್ಪ ಪ್ರಾಬ್ಲಮ್ ಬಂದಾಗ ಇಮಿಡಿಯೇಟಾಗಿ ತೋರಿಸ್ಕೊಂಡು ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದು. ಉತ್ತಮವಾದ ವಿಚಾರಗಳನ್ನ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಲೈಂಗಿಕವಾಗಿ ಹರಡುವ ಸೋಂಕುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
ನಾನು ಹೇಳಬೇಕು ಮೇಡಮ್, ನನಗೆ ಈ ಒಂದು ಅವಕಾಶ ಕೊಟ್ಟು ನಿಮ್ಮ ಎಲ್ಲ ಕೇಳುಗರಿಗೆ ನನಗೆ ಗೊತ್ತಿರೋ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಹಂಚಿಕೊಂಡು ಒಬ್ಬರಿಗೆ ಒಂದು ಉಪಯೋಗ ಆಗೋದಾದರೆ ಈ ಒಂದು ಆಪರ್ಚುನಿಟಿಗೆ ನಾನು ನಿಮಗೆ ಧನ್ಯವಾದ ಹೇಳಬೇಕು ಅಲ್ವಾ? ಥ್ಯಾಂಕ್ ಯು ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಲೈಂಗಿಕವಾಗಿ ಹರಡುವ ರೋಗಗಳ ಕುರಿತು ಮಾತನಾಡಿದವರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕ್ಲೌಡ್ಲೈನ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪುಷ್ಪಲತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.